ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದ ಮಾನ್ಯ ಸಚಿವರಾದ ಪಿ.ಸಿ. ಮೋಹನ್ ಅವರು ಸಹ ಬರ್ತಾ ಇದ್ದಾರೆ. ಸಂಸದರು ಕನ್ನಡ ಕೇವಲ ಭಾಷೆಯಲ್ಲ, ಅದು ನಮ್ಮ ಅಸ್ಮಿತೆ ಅನ್ನುವ ಘೋಷಣೆಯನ್ನು ಸಾರಿದ ಕನ್ನಡ ಪ್ರೇಮಿ ಅನುಭವಿ ಸಂಸದ, ಗ್ರಾಸ್ ರೂಟ್ ಲೀಡರ್ ಅಂದರೆ ತಳಮಟ್ಟದ ನಾಯಕ, ಸತತವಾಗಿ ನಾಲ್ಕು ಬಾರಿ ಜನರ ಅಭಿಮತವನ್ನು ಗಳಿಸಿಕೊಂಡ ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ಕ್ಷೇತ್ರದ 17ನೇ ಲೋಕಸಭೆಯ ಸದಸ್ಯರಾದಂತಹ ಭಾರತೀಯ ರಾಜಕಾರಣಿ ಗೌರವಾನ್ವಿತ ಪಿ.ಸಿ. ಮೋಹನ್ ಅವರಿಗೆ ನಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಅವರು ತಡವಾಗಿ ಬಂದರೂ ಕರೆಕ್ಟಾಗಿಯೇ ಬಂದಿದ್ದಾರೆ. ಯಾಕಂದರೆ ನಮ್ಮ ಮುಂದಿನ ಘಟ್ಟ ಇವಾಗ ನಮ್ಮ ಮುಖ್ಯ ಅತಿಥಿಗಳ ಪರಿಚಯ ಮತ್ತು ಸನ್ಮಾನ. ಶ್ರೀಮತಿ ಕುಮುದಾ ಅವರು ಮುಖ್ಯ ಅತಿಥಿಗಳ ಪರಿಚಯವನ್ನು ಮಾಡಿಕೊಡಬೇಕು ಅಂತ ಕೇಳಿಕೊಳ್ತೀನಿ. ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮನಗಳು ಹಾಗೂ ರಜತ ಮಹೋತ್ಸವದ ಆಚರಣೆಗೆ ಆಗಮಿಸಿರುವ ಎಲ್ಲ ಉತ್ಸಾಹಿ ಸಭಿಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಕುಮುದಾ ವೆಂಕಟೇಶ್. ಯೋಜನೆಗಳು ನೂರಾರು, ಸವಾಲಿಗೆ ತಕ್ಕಂತೆ ಬದಲಾವಣೆ ಅನಿವಾರ್ಯ. ನಿರಂತರ ಚಿಂತನಶೀಲ ವ್ಯಕ್ತಿ, ನಮ್ಮ ದೇಶ ಕಂಡ ಶಕ್ತಿ ಶ್ರೀಯುತ ಪಿ.ಸಿ. ಮೋಹನ್ ರವರು 24 ಜುಲೈ 1963ರಲ್ಲಿ ತಂದೆ ಶ್ರೀ ಚಿಕ್ಕಮುನಿಸ್ವಾಮಪ್ಪ ಮತ್ತು ತಾಯಿ ರಾಮಕ್ಕರವರ ಪುತ್ರರಾಗಿ ಪಿ.ಸಿ. ಮೋಹನ್ ರವರು ಜನಿಸಿದ್ದು ನಮ್ಮ ಬೆಂಗಳೂರಿನಲ್ಲಿ. ಶ್ರೀಯುತರು ಭಾರತೀಯ ಜನತಾ ಪಕ್ಷದ ಅತ್ಯಂತ ಹಿರಿಯ ಹಾಗೂ ಉತ್ಸಾಹಿ ಜನನಾಯಕರು. ಭಾರತೀಯ ಜನತಾ ಪಕ್ಷದಲ್ಲಿ 2 ದಶಕಕ್ಕಿಂತ ಹೆಚ್ಚಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರು ಬೆಂಗಳೂರು ಸೆಂಟ್ರಲ್ನಲ್ಲಿ ಸತತವಾಗಿ 4ನೇ ಬಾರಿ ಸಂಸದೀಯರಾಗಿ ಜಯಭೇರಿ ಹೊಂದಿದ್ದಾರೆ. ಪಿ.ಸಿ. ಮೋಹನ್ ರವರು ಈ ಹಿಂದೆ ಕರ್ನಾಟಕದ ಬೆಂಗಳೂರಿನ ಚಿಕ್ಕಪೇಟೆ ಕ್ಷೇತ್ರದಿಂದ 1999 ಮತ್ತು 2004ರಲ್ಲಿ ಕರ್ನಾಟಕ ವಿಧಾನಸಭೆಗೆ 2 ಬಾರಿ ಆಯ್ಕೆಯಾಗಿದ್ದರು. ಇದರ ಜೊತೆಗೆ ನಗರಾಭಿವೃದ್ಧಿ ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಬೆಂಗಳೂರಿನ ಮೂಲಭೂತ ಸೌಕರ್ಯಕ್ಕಾಗಿ ಅತ್ಯುತ್ಸಾಹದಿಂದ ಹೋರಾಡಿದ್ದಾರೆ. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸಲು, ಅಲ್ಲಿನ ಸಮಸ್ಯೆಗಳನ್ನು ನಿವಾರಿಸಲು ಹಾಗೂ ಅಭಿವೃದ್ಧಿಗೊಳಿಸಲು ಗಮನಾರ್ಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇವುಗಳಲ್ಲದೆ ಬೆಂಗಳೂರಿಗೆ ಮೆಟ್ರೋ ರೈಲು, ಉಪನಗರ ರೈಲು ಕಾರಿಡಾರನ್ನು ತರುವರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಉಪಕ್ರಮಗಳ ಕಾರಣಕ್ಕಾಗಿ ಹೋರಾಡುವುದು ಇದೆಲ್ಲ ಇವರ ಗಮನಾರ್ಹ ಸಾಧನೆಗಳಿಗೆ ಸೇರಿದೆ. ಬೆಂಗಳೂರಿನಲ್ಲಿ 26 ಮಾನವ ಸಹಿತ ರೈಲ್ವೆ ಕ್ರಾಸಿಂಗ್ಗಳನ್ನು ತೆಗೆದುಹಾಕುವುದು ಹಾಗೂ ನಗರದಲ್ಲಿನ ನಾಗರಿಕ ಯೋಜನೆಗಳಿಗೆ ರಕ್ಷಣಾ ಭೂಮಿಯನ್ನು ಹಸ್ತಾಂತರಿಸುವಲ್ಲಿನ ಅಡೆತಡೆಗಳನ್ನು ಎತ್ತಿ ತೋರಿಸಿದರು ನಮ್ಮ ಪಿ.ಸಿ. ಮೋಹನ್ ರವರು. ಇವರು ತಮ್ಮ ಮೊಬೈಲ್ ಫೋನ್ನಲ್ಲಿ ಜನರಿಗೆ ಸ್ಪಂದಿಸುವ ಹಾಗೂ ಅತಿ ಶೀಘ್ರದಲ್ಲಿ ಪ್ರತಿಕ್ರಿಯಿಸಿ ಸಮಸ್ಯೆ ಪರಿಹರಿಸುವ ಗುಣಕ್ಕೆ ಜನರು ಅವರನ್ನು ಮೋಸ್ಟ್ ಆಕ್ಸೆಸಿಬಲ್ MP ಆ್ಯಂಡ್ ಪೀಪಲ್ಸ್ MP ಎಂದು ಉಲ್ಲೇಖಿಸುತ್ತಾರೆ. ಇವರ ಸಮಾಜ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ. ಈಗ ಕಸ್ತೂರಿ ನಗರ ಮಹಿಳಾ ಸಮಾಜದ ಆಡಳಿತ ಮಂಡಳಿಯವರು ಶ್ರೀಮಾನ್ ಪಿ.ಸಿ. ಮೋಹನ್ ರವರಿಗೆ ಸನ್ಮಾನ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಚಪ್ಪಾಳೆಯೊಂದಿಗೆ ನಾವು ಎಲ್ಲರೂ ಅವರಿಗೆ ನಮ್ಮ ಸಂತೋಷ ಅಭಿಮಾನವನ್ನು ವ್ಯಕ್ತಪಡಿಸೋಣ.
ಸಮಯ, ಭಾಷಣದ ಸಮಯ ಅಲ್ಲ ಗೊತ್ತು. ನಮಸ್ಕಾರ ಅಂದರೂ ಜೋರಾಗಿ ಬರ್ತಾ ಇಲ್ಲ. ಅಂದ್ಕೊಳ್ಬೋದು ರಾಜಕಾರಣಿಗಳಂದರೆ ರಘು ಪಿ ಸಿ ಮೋಹನ್ ಒಂದೊಂದು ಗಂಟೆ ಮಾತಾಡ್ತಾರೆ ಅಂತ. ನಾವಿಬ್ಬರು ಮಾತು ಕಡಿಮೆನೇ, ಕೆಲಸ ಜಾಸ್ತಿ. ಮೊದಲನೇದಾಗಿ ತಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಈ ಕಾರ್ಯಕ್ರಮಕ್ಕೆ 1 ಗಂಟೆ ಕಾಲ ಲೇಟ್ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಇವತ್ತು ವಾಣಿವಿಲಾಸ್ ವಿಕ್ಟೋರಿಯಾ ಹಾಸ್ಪಿಟ್ಲು, ವಾಣಿವಿಲಾಸ್ ಹಾಸ್ಪಿಟ್ಲು ಮತ್ತು ಮಿಂಟೋ ಹಾಸ್ಪಿಟ್ಲ್ ಎಲ್ಲ ಸೇರಿ ಇವತ್ತು ನರ್ಸಸ್ ಡೇ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ 600 ಜನ ನರ್ಸ್ಗಳಿರೋವಂಥದ್ದು. 1 ಗಂಟೆ ಕಾಲ ಅವ್ರು ಲೇಟ್ ಮಾಡಿದ್ರು. ನಾನು ಜಗಳನೂ ಆಡೋಕ್ಕಾಗಲಿಲ್ಲ ಅವ್ರ ಹತ್ರ. ಅದಕ್ಕೇ ನಾನು ಈ ಕಾರ್ಯಕ್ರಮಕ್ಕೆ ಲೇಟ್ ಬಂದಿದ್ದೆ, ಕ್ಷಮೆ ಕೇಳ್ತೀನಿ ನಾನು. ಯಾಕಂದರೆ ಅದರ್ವೈಸ್ ನಾನು ಎಲ್ಲ ಕಾರ್ಯಕ್ರಮಕ್ಕೂ ಆನ್ ಟೈಮ್ ಬರೋವಂಥದ್ದು ನನ್ನ ಒಂದು ವಾಡಿಕೆ. ಇವತ್ತಿನ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿರುವಂತಹ 5 ಬಾರಿ ತಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದಿರುವಂಥ MLA ಆದಂಥ ನನ್ನ ಆತ್ಮೀಯ ಸಹೋದರರಾದಂತಹ ರಘುರವರೇ, ಶ್ರೀಮತಿ ಗಿರಿಜಾ ಲೋಕೇಶ್ರವರೇ, ಶ್ರೀಮತಿ ನೂರಾ ಅವರೇ, ಹಾಗೂ ವನಿತಾ ವಿಮಲಾ ಗೌಡ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿರುವಂಥ ಎಲ್ಲ ಸಂಘದ ಹಿರಿಯರೇ, ಹಾಗೂ ಈ ಒಂದು ಸಂಘಟನೆಯನ್ನು ಇಷ್ಟೊಂದು ಚೆನ್ನಾಗಿ ಬೆಳೆಸಲಿಕ್ಕೆ ಯಾರ್ಯಾರು ಪ್ರಯತ್ನ ಮಾಡ್ತೇವೆ ತಾವೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ನನಗೆ ಸುಮಾರು ಒಂದು 4-5 ದಿವಸಗಳ ಹಿಂದೆ ಎಲ್ಲರೂ ಕೂಡ ಮಹಿಳೆಯರು ಬಂದು ನಮ್ಮ ಮನೆಯಲ್ಲಿ ಈ ಥರ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸಂಸ್ಥೆಗಳು ಬರ್ತವೆ ಹೋಗ್ತವೆ, 1 ವರ್ಷ ಇರ್ತವೆ, 2 ವರ್ಷ ಇರ್ತದೆ, 3 ವರ್ಷ ಇರ್ತದೆ, ಕೆಲವು 5 ವರ್ಷ ನಡೆಸ್ತಾರೆ. ಆದರೆ ನಮ್ಮ ಕಸ್ತೂರಿ ನಗರ ಮಹಿಳಾ ಸಂಘ 25 ವರ್ಷಗಳ ಕಾಲ ನಡೆಸಿ ಅದಕ್ಕೊಂದು ಇವತ್ತು ಸಿಲ್ವರ್ ಜೂಬ್ಲಿ ಫಂಕ್ಷನ್ ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ಒಳ್ಳೆಯದು. ಕಾರ್ಯಕ್ರಮಗಳು ಕೂಡ ಭಾಳಷ್ಟು ಒಳ್ಳೆಯ ಸಾರ್ವಜನಿಕ ಕಾರ್ಯಕ್ರಮಗಳು, ಜನಗಳಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳು ಎಲ್ಲವನ್ನು ಕೂಡ ತಾವು ಮಾಡ್ಕೊಂಡು ಬರ್ತಿದ್ದೀರಿ. ಯಾವತ್ತೂ ಕೂಡ ಸಮಾಜದಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ. ಏಕೆ ಅಂತ ಹೇಳಿದ್ರೆ ನಾವು ಎಲೆಕ್ಷನ್ನಲ್ಲಿ ಇದ್ದಾಗ ಕೂಡ ನಾನಾಗಲಿ ರಘು ಆಗಲಿ ಎಲ್ಲರೂ ಕೂಡ ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ಭಾಳ ಹೇಳ್ತೀವಿ, ಭಾಳ ಒಂದು ಹೆಚ್ಚು ಒತ್ತು ಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರು ಮಹಿಳೆಯರು ಹೋಗಿ ಕಿಚನ್ ತನಕ ಹೋಗಿ ಮಾತಾಡ್ಬೋದು. ಬೇರೆಯವ್ರು ಎಲ್ಲ ಅಂದರೆ ಪಾಂಪ್ಲೆಟ್ ಬಾಗಿಲಲ್ಲೇ ಇಸ್ಕೊಂಡು ಕಳಿಸ್ಬಿಡ್ತೀರ ನನ್ನ ಗಂಡಸರು ಬಂದರೆ. ಅದಕ್ಕೇ ಭಾಳ ಮಹಿಳೆಯರು ಅದೊಂದೇ ಎಲೆಕ್ಷನ್ನು ಅಂತಲ್ಲ ಬಹಳ. ಆಮೇಲೆ ಮುಂಬರುವ ದಿನಗಳಲ್ಲೂ ಕೂಡ ತಮಗೆಲ್ಲ ಗೊತ್ತಿದೆ ಮೇಡಮ್, ಗಿರಿಜಾ ಲೋಕೇಶ್ ಮೇಡಮ್, ಮುಂದೆ 33% ರಿಸರ್ವೇಷನ್ನು 2028ರಲ್ಲಿ ನಿಮಗೆ ಎಲೆಕ್ಷನ್ ಆದರೆ ಆಗುತ್ತೆ. ಅದರಲ್ಲಿ 33% ಕರ್ನಾಟಕದಿಂದ 100 ಮಹಿಳೆಯರು MLA ಆಗ್ತಾರೆ, 10 ಜನ MP ಗಳಾಗ್ತಾರೆ. ಇದು ಇಂಪ್ಲಿಮೆಂಟೇಷನ್ ಈ ಒಂದು ಎಲೆಕ್ಷನ್ ಕೂಡ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ಮಹಿಳೆಯರು ಇದ್ದಾರಲ್ಲ, ಆ್ಯಕ್ಚುಲಿ ನಾವೇನೋ 33% ಅಂದರೆ ಇಲ್ಲಿ ನೋಡಿದ್ರೆ 75% ಕೂತಿದ್ದೀರ ಮಹಿಳೆಯರು. ಇನ್ನೆಲ್ಲ ಜಾಸ್ತಿ ಕೇಳಿದ್ರೆ ನನಗೆ ರಘುಗೆ ಎಲ್ಲ ಇನ್ನೇನು ಕೆಲಸ ಅಂತ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಅದಕ್ಕೇ ತಾವೆಲ್ಲರೂ ಕೂಡ ಬಹಳ, ನನಗೂ ಕೂಡ ನಿಮ್ಮನ್ನೆಲ್ಲ ನೋಡಿದ್ರೆ ಭಾಳ ಇನ್ನೂ ಮಾತಾಡಬೇಕು ಅನ್ನಿಸ್ತಾ ಇದೆ. ಆದರೆ ಇವತ್ತು ಟೈಮ್ ಲೇಟ್ ಕೂಡ ಆಗಿದೆ. ನಮ್ಮ ರಘು ಸಾಹೇಬರು ಕೂಡ ಮಾತಾಡಬೇಕು, ಇನ್ನು ವೇದಿಕೆ ಮೇಲಿರೋರು ಕೂಡ ಎಲ್ಲರೂ ಕೂಡ ಮಾತಾಡಬೇಕು. ಖಂಡಿತವಾಗ್ಲೂ ಕೂಡ ನಿಮ್ಮ ಸಂಘ ಚೆನ್ನಾಗಿದೆ. ನಾನಾಗಲಿ ರಘು ಆಗಲಿ ನಿಮಗೆ ವೈಯಕ್ತಿಕವಾಗಲಿ ಬೇರೆ ಯಾವುದೇ ಇದ್ದರೂ ಕೂಡ ಏನೇ ಕೆಲಸ ಇದ್ದರೂ ನಮ್ಮ ಗಮನಕ್ಕೆ ತನ್ನಿ. ನಿಮ್ಮ ಸಂಘಕ್ಕೆ ಯಾವುದೇ ಒಂದು ಸಹಾಯ ಬೇಕಾದರೂ ಕೂಡ ನಾನು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಿರೋದಕ್ಕೆ ಧನ್ಯವಾದಗಳು. ಮುಂಬರೋ ದಿನಗಳಲ್ಲೂ ಕೂಡ ಇದೇ ತರಹದ ಒಂದು ಕಳೆದ 15 ವರ್ಷಗಳಿಂದ ಹೇಗೆ ಸಂಪರ್ಕ ಇಟ್ಕೊಂಡು ಮುಂಬರುವ ದಿನಗಳಲ್ಲೂ ಕೂಡ ಇದೇ ಥರ ಸಂಪರ್ಕ ತಮ್ಮ ಜೊತೆ ಇಟ್ಕೊಳ್ತೀನಿ ಅಂತ ಹೇಳಿ ನಮಸ್ಕರಿಸಿ ಮಾತನ್ನು ಮುಗ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ನಮ್ಮ ಒಂದು ನಾಣ್ಣುಡಿಯಂತೆ ಸಾಧಿಸುವ ತನಕ ಕಿವುಡನಾಗಿರು, ಸಾಧಿಸಿದ ನಂತರ ಮೂಕನಾಗಿರು ಅನ್ನೋದಕ್ಕೆ ಮಾದರಿಯೇ ನಮ್ಮ PC ಮೋಹನ್ ಸರ್ ಅವರು. ಸರ್, ಒಂದು ಗಾದೆ ಇದೆ, ಪ್ರತಿಯೊಬ್ಬ ಮಹಿಳೆಯ ಯಶಸ್ಸಿನ ಹಿಂದೆ ಒಬ್ಬ ಪುರುಷನಿರ್ತಾನೆ ಅಂತ. ಇಲ್ಲಿ 100 ಜನ ಮಹಿಳೆಯರು ಇದ್ದಾರಂದರೆ ಅವರ ಹಿಂದೆ 100 ಜನ ಪುರುಷರು ಸಹ ಇದ್ದಾರೆ. ಸೊ ನೀವು ಇವತ್ತು ಬೆಂಗಳೂರು ನಗರ ಕ್ಷೇತ್ರದಲ್ಲಿ ಇದ್ದೀರಂದರೆ ನಾವು ನಿಮ್ಮ ಹಿಂದೆ ಇದ್ದೀವಿ, ನಮ್ಮೆಲ್ಲರ ಮನೆಯ ಪುರುಷರು ಸಹ ನಿಮ್ಮ ಹಿಂದೆ ಇದ್ದೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಮುಂದಿನ ಕಾರ್ಯಕ್ರಮ ನಮ್ಮ ಕ್ಷೇತ್ರದ MLA ಆದಂಥ S. ರಘು ಅವರಿಗೆ ಅವರ ಪರಿಚಯ ಮತ್ತು ಸನ್ಮಾನ ಕಾರ್ಯಕ್ರಮ. ಸರ್, ದಯವಿಟ್ಟು ಬನ್ನಿ ಮುಂದೆ.